ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನೋಡಿದರೆ ನಿಮಗೆ ಅನಿಸುತ್ತೆ ಇದು ಫ್ರೈಡ್ ರೈಸ್ ಅಂತ ಹೇಳಿ. ಇದು ಫ್ರೈಡ್ ರೈಸ್ ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಆದರೆ ನಾನಿಲ್ಲಿ ಈರುಳ್ಳಿ ಸೊಪ್ಪಿನ ರೈಸ್ ಮತ್ತು ಗ್ರೇವಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ನೋಡ್ತಾ ಇರ್ಬೋದು ಆನಿಯನ್ ಸೊಪ್ಪು ಅಂದರೆ ಈರುಳ್ಳಿ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ನಾನು ಇದನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡ್ರೆ ಆಯ್ತು. ಇದನ್ನು ಹಾಗೆ ಇಲ್ಲಿ ನಾನು ಅಂದರೆ ಆನಿಯನ್ ಸೊಪ್ಪು ಅಂದರೆ ಈರುಳ್ಳಿ ಸೊಪ್ಪಿನ ಗೀ ರೈಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಅಂದಾಜು 8ರಿಂದ 10 ಸ್ಪೂನ್ ಅಂತ ನಾನು ಹಾಕಿದ್ದೀನಿ. ನೀವು ಜಾಸ್ತಿ ಕೂಡ ಹಾಕ್ಬೋದು ಅಥವಾ ಕಡಿಮೆ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ. ನೀವು ತುಪ್ಪ ಕಡಿಮೆ ಇದೆ, ಎಣ್ಣೆ ಸ್ವಲ್ಪ ಬಳಸ್ತೀವಿ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ, ಎಣ್ಣೆ ಕೂಡ ಬಳಸ್ಬೋದು. ಆದರೆ ನಾನಿಲ್ಲಿ ತುಪ್ಪವನ್ನೇ ಬಳಸ್ತಾ ಇದ್ದೀನಿ. ಯಾಕೆಂದರೆ ಆನಿಯನ್ ಸೊಪ್ಪಿನ ಗೀ ರೈಸ್ ಅಲ್ವಾ, ಹಾಗಾಗಿ. ತುಪ್ಪ ಕಾದ್ಮೇಲೆ ಇಲ್ಲಿ ನಾನು ಸೋಂಪು ಅಂದರೆ ಸ್ವಲ್ಪ ಸೋಂಪನ್ನು ಹಾಕ್ತಾಯಿದ್ದೀನಿ, ಬಡ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಯಾವುದೇ ಫ್ರೈಡ್ ರೈಸ್ಗಿಂತನೂ ಕಡಿಮೆ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕ್ರಾಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಅದರ ಜೊತೆಗೆ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವೆರಡು ಫ್ರೈ ಆದಮೇಲೆ ಈಗ ಟೊಮೆಟೊ ನಾವು ಹಾಕ್ಕೊಳ್ಬೇಕು. ಬೇಕಾದರೆ ನೀವು ಟೊಮೆಟೊನ ಸ್ಕಿಪ್ ಮಾಡ್ಬೋದು. ವಿನಿಗರ್ ಇದ್ದರೆ ವಿನಿಗರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಲಿಂಬು ರಸ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಟೊಮೆಟೊ ಇಷ್ಟಪಡ್ತೇನೆ, ಹಾಗಾಗಿ ನಾನಿಲ್ಲಿ ಟೊಮೆಟೊನ ಬಳಸ್ತಾ ಇದ್ದೀನಿ. ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ. ನೋಡ್ತಾ ಇದ್ದೀರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಗ್ರೇವಿ ಅಂತೂ ಸಖತ್ತಾಗಿರುತ್ತೆ. ನಾನು ಗ್ರೇವಿ ಕೂಡ ತೋರಿಸ್ತೇನೆ ಇಲ್ಲಿ, ಎರಡು ಕೂಡ ಒಟ್ಟಿಗೆ ತೋರಿಸ್ತೇನೆ ಈಗ ನಾನಿಲ್ಲಿ. ನೋಡಿ ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದ ಜೊತೆಗೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ತುಪ್ಪದ ಘಮ ಹಾಗೆ ಬರ್ತಾಯಿದೆ, ಸಖತ್ತಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು, ಯಾಕೆಂದರೆ ಖಾರ ಕೂಡ ಹದ ಇರುತ್ತೆ, ಸ್ವೀಟು. ಹಾಗೆ ಇಲ್ಲಿ ನಾನು ಕ್ಯಾಬೇಜನ್ನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಆನಿಯನ್ ಸೊಪ್ಪು, ಈರುಳ್ಳಿ ಸೊಪ್ಪನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವೆರಡು ಕೂಡ ಚೆನ್ನಾಗಿ ಫ್ರೈ ಆಗಬೇಕೀಗ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಹೇಳ್ತೀನಿ ನಾನೀಗ. ನೋಡಿ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮುಂಚೆ ಈರುಳ್ಳಿ ಫ್ರೈ ಮಾಡುವಾಗಲೂ ಕೂಡ ಉಪ್ಪನ್ನು ಸೇರಿಸಿಲ್ಲ. ಈಗ ಎಲ್ಲ ತರಕಾರಿ ಹಾಕಿದ ಮೇಲೆ ನಾನಿಲ್ಲಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನು ಎಷ್ಟು ಲೋಟ ಅಕ್ಕಿ ತಗೊಂಡು, ನಾನು 2 ಲೋಟ ರೈಸನ್ನು ತಗೊಂಡಿದ್ದೆ. ಹಾಗಾಗಿ 2 ಲೋಟ ರೈಸಿಗೆ ನಾನಿಲ್ಲಿ 4 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆ ತೊಳೆದಿಟ್ಟುಕೊಂಡಿರುವಂಥ ಅಕ್ಕಿ ಕೂಡ ಸೇರಿಸಿದ್ದೀನಿ. ಹಾಗೆ ಈಗ ನೀವು ಉಪ್ಪು ಮತ್ತು ಚಪ್ಪೆ ನೋಡಿಕೊಂಡು ಒಂದು ಸರಿ ಕುಕ್ಕರನ್ನು ಮುಚ್ಚಿದರೆ ಆಯಿತು. 2 ವಿಸಿಲ್ ಬಂದರೆ ಸಾಕಿದು. ಹಾಗೆ ಒಂದು ಕಡೆ ರೈಸ್ ಆಗ್ತಾಯಿದೆ, ಇನ್ನೊಂದು ಕಡೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ರೇವಿ ಮಾಡಲಿಕ್ಕೆ, ಆನಿಯನ್ ಗ್ರೇವಿ ಮಾಡಲಿಕ್ಕೆ ಸಖತ್ತಾಗಿರುತ್ತೆ. ನಾನಿಲ್ಲಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ, ತುಪ್ಪ ಬಳಸ್ತಾ ಇಲ್ಲ. ಹಾಗೆ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇವು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ತುಂಬ ಸಿಂಪಲ್, ತುಂಬ ಬೇಗ ಆಗಿಬಿಡುತ್ತೆ. ಅರ್ಧ ತಾಸಲ್ಲಿ ಇವೆರಡು ರೆಸಿಪಿ ಮುಗ್ದೋಗುತ್ತೆ. ಒಂದು ಕಡೆ ರೈಸನ್ನು ಇಟ್ಕೊಂಡ್ರೆ ಇನ್ನೊಂದು ಕಡೆ ಗ್ರೇವಿ ಮಾಡೋಕ್ಕೆ ಇಟ್ಕೊಂಡ್ಬಿಟ್ರೆ ರೈಸ್ ಆಗುತ್ತನ್ನ ಗ್ರೇವಿ ಕೂಡ ಮುಗ್ದೋಗ್ಬಿಡುತ್ತೆ. ಹಾಗೆ ನಾನಿಲ್ಲಿ ಫ್ರೈ ಆದಮೇಲೆ ಕ್ರಾಸಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸು, ಹಾಗೆ ನೋಡ್ತಾ ಇರ್ಬೋದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದು ಗ್ರೇವಿ ಅಲ್ಲ, ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಸೊಪ್ಪು ಅಂದರೆ ಈರುಳ್ಳಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಇಲ್ಲಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾಬೇಜನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ. ಸ್ವಲ್ಪ ನೀವು ಬೇಕಾದರೆ ಇಲ್ಲಿ ಇದಕ್ಕೆ ಕ್ಯಾಪ್ಸಿಕಮ್ ಬಳಸ್ಬೋದು, ಹಾಗೆ ಪನ್ನೀರನ್ನು ಬಳಸ್ಬೋದು, ಯಾವ್ದು ಬೇಕಾದರೂ ಬಳಸ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಮನೇಲಿ ಇರುವಂಥದ್ದೇ ತರಕಾರಿಯನ್ನು ಬಳಸ್ಕೊಂಡು ನಾನಿಲ್ಲಿ ಮಾಡ್ತಾ ಇರುವಂಥದ್ದು. ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ
ಒಂದು ಸರಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಚೆನ್ನಾಗಿ ಬಾಡುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಾಡಿದೆ ಅಂತ. ಈಗ ನಾನು ಒಂದು 3 ಟೊಮೆಟೊನ ರುಬ್ಬಿಟ್ಕೊಂಡಿದ್ದೆ. ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಅಂದರೆ ನಾನು ಹಸಿಯಾಗಿಯೇ ರುಬ್ಬಿಟ್ಕೊಂಡಿದ್ದೆ. ನೀವು ಬೇಕಾದರೆ ಟೊಮೆಟೊ ಸಾಸ್ ಕೂಡ ಬಳಸ್ಬೋದು, ತೊಂದರೆ ಇಲ್ಲ. ನಾನೀಗ ರುಬ್ಬಿಟ್ಕೊಂಡಿರೋ ಟೊಮೆಟೊ ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಟೊಮೆಟೊ ರುಬ್ಬಿದ್ದೆಲ್ಲ ಅದರದ್ದೇ ನೀರನ್ನು ಸ್ವಲ್ಪ ಹಾಕ್ಕೊಂಡು ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದು ಸೈಡಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೆ ಚಿಟಿಕೆಯಷ್ಟು ಕಲರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಟಿಕೆ ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯ್ತಿದ್ದು ಸ್ವಲ್ಪ, ಯಾಕಂದರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿರಲಿ ಹೇಳಿ ಅಷ್ಟೇ. ನೋಡ್ತಾ ಇರ್ಬೋದು ನೀವಿಲ್ಲಿ ಚೆನ್ನಾಗಿ ಟೊಮೆಟೊ ಹಸಿ ವಾಸನೆ ಕೂಡ ಹೋಗಿದೆ, ಚೆನ್ನಾಗಿ ಕೊದಿ ಬರ್ತಾ ಇದೆ. ಹಾಗೆ ಈಗ ನಾನೀಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ನೀರು ಸ್ವಲ್ಪ ಕುದಿ ಬರಬೇಕು, ಜಸ್ಟ್ ಸ್ವಲ್ಪ ಕುದಿ ಬಂದರೆ ಸಾಕು. ಹಾಗೆ ನಾನಿಲ್ಲಿ ಸೋಯಾ ಸಾಸನ್ನು ಬಳಸ್ತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಹಾಗೆ 2 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಬಳಸ್ತಾ ಇದ್ದೀನಿ ಇಲ್ಲಿ. ನೀವು ಸೋಯಾ ಸಾಸ್ ಹಾಕೋರು ಕೂಡ ಬೇಕಾದರೆ ಒಂದೊಂದೇ ಟೇಬಲ್ ಸ್ಪೂನಷ್ಟು ಅಳತೆ ಮಾಡಿ ಹಾಕ್ಕೊಳ್ಳಿ. ಒಂದೊಂದೇ ಸ್ಪೂನ್ ಹಾಕಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಬೇಕಾದರಷ್ಟೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂತ ಅಂದರೆ ಅದು ಸೋಯಾ ಸಾಸ್ ಹೆಚ್ಚಾದರೆ ಏನೋ ಒಂಥರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಈಗ ರೈಸ್ ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿ ಬಂದಿದೆ. ಎಷ್ಟು ಉದುರಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತೇನೆ ನಾನೀಗ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹೇಳಿ. ಹಾಗೆ ಇಲ್ಲಿ ಗ್ರೇವಿ ಕೂಡ ಕುದಿ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಕೂಡ ಹಾಕ್ಬೋದು. ಹಾಗೆ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಈಗ ನಾನು ಸೇರಿಸ್ತೇನೆ. ನೋಡಿ ಹೀಗೆ ಇದು ಸೇರಿಸಿದ ತಕ್ಷಣ ಸ್ವಲ್ಪ ಗ್ರೇವಿ ತಿಕ್ಕಾಗಿಬಿಡತ್ತೆ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನಿಜವಾಗ್ಲೂ ಹೋಟೆಲ್ ಸ್ಟೈಲಲ್ಲೇ ನೀವು ತಿನ್ಬೋದು. ರುಚಿಯನ್ನು ಅಷ್ಟು ಚೆನ್ನಾಗಿರುತ್ತೆ. ಏನು ಕೂಡ ಟೇಸ್ಟಿಂಗ್ ಪೌಡರ್ ಇಲ್ಲದೆ, ಏನನ್ನು ಹಾಕದೆ, ಮಸಾಲೆ ಐಟಮನ್ನು ಬೇರೆ ಯಾವುದನ್ನು ಹಾಕದೆ ನಾನಿಲ್ಲಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ನೋಡಿ ಎಷ್ಟು ಕುದಿ ಬಂದಿದೆ, ನೋಡ್ತಾ ಇದ್ದಾರೆ. ತಿಕ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ನೋಡಲಿಕ್ಕೂ ಕೂಡ ಸಖತ್ತಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನೋಡಿದರೆ ನೋಡಿ ನಿಮಗೆ ಕುದಿ ಬಂದ ತಕ್ಷಣ ಗೊತ್ತಾಗುತ್ತೆ. ಈಗ ಅದು ತಿಕ್ಕಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಥವಾ ದಪ್ಪ ಆಗ್ತಾ ಇದೆ ಅಂತ ಗೊತ್ತಾದಾಗ ನಿಮ್ಗೆ ಯಾವ ಹದಕ್ಕೆ ಬೇಕೋ ಹದಕ್ಕೆ ಆಫ್ ಮಾಡಿದರೆ ಆಯಿತು ಗ್ಯಾಸನ್ನು. ನೋಡಿ ಈ ಸಖತ್ತಾಗಿ ಕುದಿ ಬರ್ತಾ ಇದೆ. ಹಾಗೆ ಇದನ್ನು ಆಫ್ ಮಾಡುವ, ಇದು ಮುಗೀತಿದೆ. ಈಗ ತಿನ್ನಲಿಕ್ಕೆ ರೆಡಿ. ನೋಡಿದ್ರೇ ತಿನ್ನಬೇಕಂತ ಅನ್ನಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ರೈಸ್ ಅಂತೂ ಎಷ್ಟು ಉದುರಾಗಿ ಎಷ್ಟು ಸಖತ್ತಾಗಿದೆ ಅಂತ. ಗ್ರೇವಿ ಕೂಡ ನೋಡ್ತಾ ಇದ್ದೀರಲ್ಲ. ನಾನು ಒಮ್ಮೆ ಟೇಸ್ಟ್ ನೋಡಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ವಾವ್, ಎಷ್ಟು ಸಖತ್ತಾಗಿದೆ ಅಂತ ಅಂದರೆ ಅಷ್ಟು ಸಖತ್ತಾಗಿದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನನಗೆ. ಬಿಸಿ ಬಿಸಿಯಾಗಿ ಹಬ್ಬ, ನಿಜವಾಗ್ಲೂ ಅಷ್ಟೊಂದು ಸಖತ್ತಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಮನೆಯವರಿಗೆಲ್ಲ ಟೇಸ್ಟ್ ನೋಡಲಿಕ್ಕೆ ಮಾಡಿಕೊಡಿ ಅಂತ ಹೇಳ್ತೀನಿ ನಾನಿಲ್ಲಿ. ನನಗೆ ಒಂದು ಸರಿ ತಿಂದಿದ್ದೆ, ಇನ್ನೊಂದು ಸರಿ ತಿನ್ನಬೇಕಂತ ಅನ್ನಿಸ್ತಾ ಇದೆ, ತಿಂತಾಯಿದ್ದೀನಿ ನಾನಿಲ್ಲಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡ್ತಾ ಇದ್ದೀರಿ, ನಾನು ತಿಂತಾನೇ ಇದ್ದೀನಿ. ನನಗೇ ತುಂಬ ಖುಷಿ ಆಗ್ತಾ ಇದೆ. ತುಂಬ ಸಖತ್ತಾಗಿ ಬಂದಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.